ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ತಯಾರಿಗಾಗಿ ನಾವು ಒಂದು 100 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ನಿಮಗೆ ಮುಂಬರುವಂಥ ಒಂದು ಎಕ್ಸಾಮ್ಸ್ಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ವಿದ್ಯಾರ್ಥಿಗಳೇ, ಓಕೆನಾ. ಶುರು ಮಾಡೋಣ ಬನ್ನಿ. ಈಗ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು 20 ಕ್ವಶನ್ಸ್ಗಳನ್ನು ಈಗ ಫಸ್ಟ್ನೇದಾಗಿ ನೋಡ್ತಾ ಹೋಗೋಣ. ಭಾವಸೂಚಕ ಚಿಹ್ನೆ ಇದು ಅಂತ ಹೇಳಿದ್ದಾರೆ ನೋಡಿ. ಇದರೊಳಗೆ ಭಾವಸೂಚಕ ಚಿಹ್ನೆ ಯಾವುದು? ಲೇಖನ ಚಿಹ್ನೆಗಳ ಮೇಲೆ ಇರುವಂಥ ಒಂದು ಪ್ರಶ್ನೆ ಇದು ಅರ್ಧ ವಿರಾಮ ಚಿಹ್ನೆ, ಇದು ಪೂರ್ಣ ವಿರಾಮ, ಇದು ಪ್ರಶ್ನಾರ್ಥಕ, ಇದು ಆಪ್ಷನ್ ಡಿ. ಇದು ಭಾವಸೂಚಕ ಚಿಹ್ನೆ ಆಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ. ಲಕ್ಷ್ಯಗೊಟ್ಟು ಕೇಳುವ ಪದದ ಪಡೆನುಡಿ ಯಾವುದು? ಲಟಗು ಮುರಿ ಅಂತ ಇದೆ, ಲಟಗು ಮಾರಿ ಅಂತ ಇದೆ, ಸರಿಯಾಗಿ ಕೇಳುವಂತ ಇದೆ, ಲಕ್ಷ್ಯ ಕೊಡುವಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಲಟಗು ಮುರಿ ಅಂತಂತೇಳಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಗಳಗಳನೆ ಇದು ಡ್ಯಾಶ್ ಆಗಿದೆ. ಜೋಡು ನೋಡಿ, ದ್ವಿರುಕ್ತಿ, ಮಾತಿಗೊಂದಿತು, ಹಾಗೆ ಅನುಗುಣವೇ ಅಂತ ಇದೆ ನೋಡಿ. ಗಳಗಳನೆ ಇದು ನಿಮ್ಗೆ ಗೊತ್ತಿರಬೇಕು. ಒಂದು ಸರಸರ, ಪಟಪಟ, ಕರಕರ ಇವೆಲ್ಲ ಯಾವುದು? ಅನುಕರಣ ವ್ಯಯಗಳು. ಹಾಗಾದರೆ ಗಳಗಳನೆ ಅನ್ನೋದೇನಾಗಿದೆ ಅಂತ ಕೇಳಿದಾಗ ಆಪ್ಷನ್ ಡಿ ಅನುಕರಣ ವ್ಯಯಕ್ಕೆ ಸಂಬಂಧಪಟ್ಟಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಒಂದೇ ಶಬ್ದವನ್ನು ಅರ್ಥವಿಲ್ಲದ ಒಂದೇ ಶಬ್ದವನ್ನು ಎರಡೆರಡು ಸಲ ನಾವು ಉಚ್ಚಾರಣೆ ಮಾಡೋದಕ್ಕೆ ನಾವು ಅನುಕರಣ ವ್ಯಯ ಅಂತಂತೇಳಿ ಸಾಮಾನ್ಯವಾಗಿ ಹೇಳ್ತೀವಿ. ನೆಕ್ಸ್ಟ್ ನೋಡಿ. ಗುರುಗಳಿಗೆ ಸಂಬೋಧಿಸುವಂತಹ ಪದ ಯಾವುದು? ಇದನ್ನು ಸಾಕಷ್ಟು ಸಲ ಕೇಳಿದರೆ ವಿದ್ಯಾರ್ಥಿಗಳೇ ಈ ಥರ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ಗಳನ್ನು. ತೀರ್ಥರೂಪ, ಪೂಜ್ಯ, ಚಿರಂಜೀವಿ, ಆತ್ಮೀಯ ಅಂತ ಇದೆ. ಗುರುಗಳಿಗೆ ಸಂಬೋಧಿಸುವಂತಹ ಪದವನ್ನು ನಾವು ಪೂಜ್ಯ ಅಂತಂತೇಳಿ, ಪೂಜ್ಯ ಗುರುಗಳಿಗೆ ಅಂತಂತ ಹೇಳ್ತೀವಲ್ಲ, ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗೆ ನಮಗಿಂತ ಕಿರಿಯವರಿಗೆ ನಾವು ಪತ್ರನ ಬರೀಬೇಕಾದ್ರೆ ಬಳಸುವಂಥ ಸಂಬೋಧನೆ ಕೇಳಿದಾಗ ಅದು ಚಿರಂಜೀವಿ ಅಂತ ನಾವು ಬಳಸ್ತೀವಿ, ಚಿರಂಜೀವಿ. ನೆಕ್ಸ್ಟ್ ನೋಡಿ. ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು, ದೀರ್ಘಸ್ವರಗಳು, ಮಹಾಪ್ರಾಣಾಕ್ಷರಗಳು, ಋಸಸ್ವರಗಳು ಅಂತ ಇದೆ ವಿದ್ಯಾರ್ಥಿಗಳೇ. ಕಡಿಮೆ ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳು ಅಂತ ಕೇಳಿದಾಗ ಅದು ಅಲ್ಪ ಪ್ರಾಣಾಕ್ಷರಗಳು. ಯಾವುದು? ಆಪ್ಷನ್ ಎ ಸರಿಯಾದ, ಆಪ್ಷನ್ ಎ ಸರಿಯಾದ ಉತ್ತರ, ಅಲ್ಪ ಪ್ರಾಣಾಕ್ಷರಗಳು. ನೆಕ್ಸ್ಟ್ ನೋಡಿ. ಕಾಯಕ ಈ ಪದದ ಸಮಾನಾರ್ಥಕಗಳು ಉದ್ಯೋಗ, ವ್ಯಾಪಾರ ಅಂತ ಇದೆ, ವ್ಯಾಪಾರ, ಕರ್ತವ್ಯ ಅಂತ ಇದೆ, ದುಡಿಮೆ, ಕೆಲಸ, ಕಸುಬು, ಬಡವ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದುಡಿಮೆ, ಕೆಲಸ ಅಂತಂತೇಳಿ ಆಗುತ್ತೆ. ಓಕೆನಾ. ಸ್ವರ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ಅಸ್ವರ, ನಿಸ್ವರ, ಅಪಸ್ವರ, ಅನುಸ್ವರ ಅಂತ ಇದೆ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಆಪ್ಷನ್ ಸಿ ಅಪಸ್ವರ. ಸ್ವರ, ಅಪಸ್ವರ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ. ಸಾಕು ಪದದ ನಾನಾರ್ಥಕ ಪದ ಯಾವುದು? ಬೇಡವೆನ್ನು, ಪೋಷಿಸು, ನಿರ್ಲಕ್ಷ್ಯ ಮಾಡು, ಸಾಕು, ಪೈರು, ದೊಡ್ಡದಾಗು, ಮಾಡು, ಬೇಡ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೇಡವೆನ್ನು, ಪೋಷಿಸು ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸುರೇಂದ್ರ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಸುರ ಪ್ಲಸ್ ಏಂದ್ರ, ಸುರು ಪ್ಲಸ್ ಇಂದ್ರ, ಸುರು ಪ್ಲಸ್ ಅಂದ್ರ, ಸುರು ಪ್ಲಸ್ ಉಂದ್ರ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ. ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. 10ನೇ ಪ್ರಶ್ನೆ. ಸಾಧನೆ, ಯಶಸ್ಸು, ಸಿದ್ಧಿ, ಹೋರಾಟ ಅಂತ ಇದೆ. ಆಪ್ಷನ್ ಡಿ ಹೋರಾಟ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ. ಓಕೆ, ನೆಕ್ಸ್ಟ್ ನೋಡಿ. ನಮ್ಮ ಮನೆಯಲ್ಲಿ ಡೊಳ್ಳು ಐತಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಗ್ರಂಥಸ್ಥ ರೂಪ ಬರೆಯಿರಿ. ಇಲ್ಲಿ ಐತಿ ಅನ್ನುವುದಕ್ಕೆ ನಾವು ಗ್ರಂಥಸ್ಥ ರೂಪ ಅಥವಾ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೆ ಆಗಿದೆ, ಇದೆ, ಇತ್ತು, ಬಿತ್ತು ಅಂತ ಇದೆ. ಇಲ್ಲಿ ಇದೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮಳೆಯಿಂದ ಈ ಪದವು ಡ್ಯಾಶ ಸಂಧಿಗೆ ಉದಾಹರಣೆಯಾಗಿದೆ. ಆಗಮ ಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಪ್ರಕೃತಿ ಭಾವ ಅಂತ ಇದೆ. ಆಪ್ಷನ್ ಸಿ ಇದು ಒಂದು ಮಳೆಯಿಂದ, ಇದು ಯಾವ ಸಂಧಿ ಅಂತ ಕೇಳಿದಾಗ ಇದು ಲೋಪ ಸಂಧಿ ಆಗಿದೆ. ನೆಕ್ಸ್ಟ್ ನೋಡಿ. ವಧು ಪದದ ಪುಲ್ಲಿಂಗ ರೂಪ ಯಾವುದು? ವರು, ವರ, ವರುವು, ವಧುವು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ವರ. ನೆಕ್ಸ್ಟ್ ನೋಡಿ. ಕನ್ನಡಿಗ ಪದದ ಬಹುವಚನ ರೂಪ ಯಾವುದು? ಕನ್ನಡಿಗರು, ಕನ್ನಡಿಗಳು, ಕನ್ನಡದವರು,
ಕನ್ನಡಾಂಗರು ಅಂತ ಇದೆ, ಸರಿಯಾದ ಉತ್ತರ ಕನ್ನಡಿಗರು ಅಂತ ಸರಿಯಾದ ಇಲ್ಲಿ ಉತ್ತರ ಆಗುತ್ತೆ, ಕನ್ನಡಿಗರು. ನೆಕ್ಸ್ಟ್ ನೋಡಿ, ದನದ ಕೊಠಡಿಗೆ ಬೆಂಕಿ ತಗುಲಿತು, ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ ಅಂತ ಇದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಅಂತ ಇದೆ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಆಪ್ಷನ್ ಡಿ. ಇಲ್ಲಿ 15ನೇ ಪ್ರಶ್ನೆಗೆ ಆಪ್ಷನ್ ಡಿ ಚತುರ್ಥಿ ಅನ್ನೋದಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಅವಳ ಹೆಸರು ಲಕ್ಷ್ಮಿ, ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವನ್ನು ಡ್ಯಾಶ್ ನಾಮ ಅಂತ ಕರೀತಾರೆ. ನೋಡಿ, ಇಲ್ಲಿ ಲಕ್ಷ್ಮಿ ಅನ್ನುವಂಥದ್ದು ಯಾವ ನಾಮ ಅಂತ ಕೇಳಿದರೆ ಅದು ಅಂಕಿತ ನಾಮ. ಇಟ್ಟಂಥ ಹೆಸರುಗಳಿಗೆ ನಾವು ಏನಂತ ಹೇಳ್ತೀವಿ, ಅಂಕಿತ ನಾಮ ಅಂತ ಹೇಳ್ತೀವಿ. ಹಾಗಾದರೆ ಆಪ್ಷನ್ ಬಿ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯ, ಧರ್ಮರಾಯ, ಉತ್ತರೆ, ಅಭಿಮನ್ಯು ಅಂತ ಇದೆ. ಇದಕ್ಕೆ ಆಪ್ಷನ್ ಎ ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಅಂತ ಕೇಳಿದಾಗ ದ್ರೋಣಾಚಾರ್ಯರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ರವಿಯು ಸುಂದರ ಹುಡುಗ, ಇಲ್ಲಿ ಸುಂದರ ಎಂಬುದು ಯಾವ ಪದ, ಧಾತು, ವಿಭಕ್ತಿ, ನಾಮಪದ, ಗುಣವಿಶೇಷಣ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಇದು ಒಂದು ಗುಣವಿಶೇಷಣ ಆಗಿದೆ ವಿದ್ಯಾರ್ಥಿಗಳೇ, ಗುಣವಿಶೇಷಣ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಎದೆಯ ತುಂಬ ತುಳುಕಬೇಕಾಗಿರುವುದು, ಮಿಂಚಿನ ಕಂಗಳು, ಪ್ರೀತಿಯ ಕಂಗಳು, ಬೆಳಕಿನ ನೇಸರ, ಹಾಗೆ ನುಡಿ ಕನ್ನಡ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೀತಿಯ ಬೆಳದಿಂಗಳು. ಪ್ರೀತಿಯ ಬೆಳದಿಂಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿ, ಆಯ್ದಕ್ಕಿ ಲೆಕ್ಕಮ್ಮ ಅವರ ಅಂಕಿತ ನಾಮ. ನೋಡಿ ವಿದ್ಯಾರ್ಥಿಗಳು, ಈ ಅಂಕಿತ ನಾಮಗಳ ಮೇಲೆ ಸಾಕಷ್ಟು ಸಲ ಕ್ವಶನ್ಸ್ಗಳಾಗಿದ್ದಾವೆ. ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಅಂಕಿತ ನಾಮಗಳಿದ್ದಾವೆ. ಅದನ್ನು ನಾನು ಈಗಾಗಲೇ ವೀಡಿಯೋನ ಮಾಡಿಬಿಟ್ಟಿದ್ದೀನಿ. ಅದನ್ನು ಯಾರು ನೋಡಿಲ್ಲ, ನಮ್ಮ ಚಾನಲ್ನ ಒಂದು ಪ್ಲೇಲಿಸ್ಟಿಗೆ ಹೋಗಿ ಆ ವಿಡಿಯೋನ ನೋಡ್ಬೋದು. ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ಯಾವುದು ಅಂತ ಕೇಳಿದರೆ ಮಾರಯ್ಯ ಪ್ರಿಯ ಅಮರೇಶ, ಕೂಡಲ ಸಂಗಮ ದೇವ, ಗುಹೇಶ್ವರ, ಚೌಡಯ್ಯ ನಿಜಶರಣ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಮಾರಯ್ಯ ಪ್ರಿಯ ಅಮರೇಶ್ವರ ಅನ್ನೋದು ಆಯ್ದಕ್ಕಿ ಲಕ್ಕಮ್ಮ ಇವರ ಅಂಕಿತ ನಾಮ ಆಗಿದೆ ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ ನೋಡಿ, ಈಗ ಸೆಕ್ಷನ್ 2 ಇಂಗ್ಲೀಷ್ನ ಒಂದು ಕ್ವಶನ್ಸ್ಗಳನ್ನು ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಸೆಲೆಕ್ಟ್ ದ ಕರೆಕ್ಟ್ ಸೆಂಟೆನ್ಸ್. ಅಸ್ ಆ್ಯನಿಮಲ್ಸ್ ಫೀಲ್ ಆಲ್ಸೋ ಲೈಕ್ ಅಂತ ಇದೆ. ನೆಕ್ಸ್ಟ್ ಒನ್ ನೋಡಿ, ನೆಕ್ಸ್ಟ್ ಒನ್ ಹಾಗೆ ಆ್ಯನಿಮಲ್ಸ್ ಅಸ್ ಫೀಲ್ ಲೈಕ್ ಅಸ್ ಅಂತ ಇದೆ. ಬಿ ಆ್ಯನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್, ಲೈಕ್ ಫೀಲ್ ಆಲ್ಸೋ ಅಸ್ ಆ್ಯನಿಮಲ್ಸ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಸಿ. ಆ್ಯನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಫಸಲ್ಡ್ ದ ಎಕ್ಸ್ಟ್ಯಾಕ್ಟ್ ಮೀನಿಂಗ್ ಆಫ್ ದಿಸ್ ವರ್ಡ್ ಅಂತ ಇದೆ. ರಿಯಲೈಸ್ಡ್, ಕನ್ಫ್ಯೂಸ್ಡ್, ಶಾಕ್ಡ್, ಲಾಫ್ಡ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕನ್ಫ್ಯೂಸ್ಡ್. ಸುಡುಕು ಅಂತಂತ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 23. ಓ ವಾಟ್ ಎ ಗ್ರೇಟ್ ವರ್ಕ್ ಇಟ್ ಈಸ್. ದ ಸೆಂಟೆನ್ಸ್ ಎಕ್ಸ್ಪ್ರೆಸ್ ದ ಫೀಲಿಂಗ್ ಆಫ್ ಸ್ಯಾಡ್, ಫ್ರೈಡ್, ಎಕ್ಸೈಟ್, ಅಡ್ಮಿರೇಷನ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರೈಡ್ ಅಂತ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ನೋಡಿ, ರಾಮಣ್ಣ ಪಾಸ್ಡ್ ಡ್ಯಾಶ್ MSc ಎಕ್ಸಾಮ್. ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಈಸ್ ಇಲ್ಲಿ ಯಾವ ಆರ್ಟಿಕಲ್ ಬರಬೇಕು ನಿಮ್ಗೆ ಗೊತ್ತಿದೆ. ಆರ್ಟಿಕಲ್ಸ್ಗಳು ಎ ಎನ್ ದ ಇಸ್ ದ ಡೆಫಿನೆಟ್ ಆರ್ಟಿಕಲ್, ಮತ್ತು ಎ ಮತ್ತು ಎನ್ ಇಂಡೆಫಿನೆಟ್ ಆರ್ಟಿಕಲ್ಸ್. ಹೌದಾ? ಹಾಗಾದ್ರೆ ನೋಡಿ, ಇದಕ್ಕೆ ಕ್ವಶನ್ ನಂಬರ್ 24 ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎನ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ಫಾರ್ಮ್. ಇದರೊಳಗೆ ಸೈಲೆಂಟ್ ಲೆಟರ್ ಯಾವುದು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ಆಪ್ಷನ್ ಎ ಪಿ, ಬಿ, ಸಿ, ಎಲ್, ಡಿ, ಎಮ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಎಲ್. ಫಾರ್ಮ್ ಅಂತ ಓದ್ತೀವಿ, ಫಾರ್ಮ್ ಅಂತ ಓದಲ್ಲ ನಾವು, ಫಾರ್ಮ್ ಅಂತ ಓದ್ತೀವಿ. ಸೊ ಎಲ್ ಇಸ್ ದ ಸೈಲೆಂಟ್ ಲೆಟರ್. ನೆಕ್ಸ್ಟ್ ಒನ್, ರೈಟ್ ದ ಪ್ರೆಸೆಂಟ್ ಟೆನ್ಸ್ ಆಫ್ ಸೋಲ್ಡ್ ಈಸ್ ಸೀಲ್, ಸೇಲ್, ಸೆಲ್ಸ್, ಸೆಲ್ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸೆಲ್. ನೆಕ್ಸ್ಟ್ ಒನ್, ದ ಮೋಸ್ಟ್ prefix ಆಫ್ ದ ವರ್ಡ್ legal is. The right answer is option A illegal. Illegal. Next one,
ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ಶುಡ್ ನಾಟ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಡಂಟ್. ಶುಡ್ ನಾಟ್, ಶುಡಂಟ್. ನೆಕ್ಸ್ಟ್ ಒನ್, ಐ ಆಮ್ ಹ್ಯಾಪಿ ಡ್ಯಾಶ್ ಯುವರ್ ಪ್ರೆಸೆನ್ಸ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ವಿತ್. ವಿತ್ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಯು ಕ್ಯಾನ್ ಸ್ವಿಮ್ ವೆಲ್ ಚೇಂಜ್ ಇಂಟು ನೆಗೆಟಿವ್ ಸೆಂಟೆನ್ಸ್. ಇದನ್ನು ನೆಗೆಟಿವ್ ಸೆಂಟೆನ್ಸಿಗೆ ಕನ್ವರ್ಟ್ ಮಾಡಬೇಕು. ಆಪ್ಷನ್ ಸಿ ಯು ಕ್ಯಾನಾಟ್ ಸ್ವಿಮ್ ವೆಲ್ ಅಂತ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ಹೌ ಕುಡ್ ಇಟ್ ಈಸ್ ಔಟ್ಸೈಡ್. ಇದು ಯಾವ ಸೆಂಟೆನ್ಸ್ನ ವಾಕ್ಯದ ಪ್ರಕಾರ ಆಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು ಇಂಟ್ರಾಗೇಟಿವ್, ಎಕ್ಸ್ಕ್ಲಾಮೇಟರಿ, ಇಂಪೇರೇಟಿವ್, ಅಸೆರೇಟಿವ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 32, ಹೌ ಡಿಡ್ ಹಿಸ್ ವೈಫ್ ರಿಯಾಕ್ಟ್ ವೆನ್ ಸೈಂಟಿಸ್ಟ್ ಎಂಟರ್ಡ್ ದ ಹೌಸ್. ಶಿ ರಿಯಾಕ್ಟೆಡ್ calmly, she reacted madly, she reacted furiously. ಆಪ್ಷನ್ ಡಿ she didn't reacted ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ she reacted calmly ಅಂತ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಬಾಯ್ಸ್ ಆ್ಯಂಡ್ ಡ್ಯಾಶ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಅಪೋಸ್ಟ್ರೋಫ್ ಜೆಂಡರ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಗರ್ಲ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಐ ಕೀಪ್ ಮೈ ಸ್ಕೂಲ್ ಬ್ಯಾಗ್ ಸೇಫ್ಲಿ. ದ ಫ್ಲೂರಲ್ ವರ್ಡ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್. ಇದಕ್ಕೆ ಬ್ಯಾಗ್ ಅನ್ನೋದಕ್ಕೆ ನಾವು ಫ್ಲೂರಲ್ ಫಾರ್ಮನ್ನು ನೋಡಬೇಕು. ಸಿಂಗ್ಯುಲರ್ ಫ್ಲೂರಲ್ ಬರ್ತಾವಲ್ಲ, ಫ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಬ್ಯಾಗ್, ಬ್ಯಾಗ್ಸ್. ನೆಕ್ಸ್ಟ್ ಒನ್, he put a rope dash ಶಬಾಲೆ's neck and dragged her ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಅರೌಂಡ್. ನೆಕ್ಸ್ಟ್ ಒನ್, ಎಂಟೈರ್, ಪ್ಯಾಟ್ರಿಯಲ್, ಕಂಪ್ಲೀಟ್, ಹೋಲ್, ಫೈಂಡ್, ಓಡ್ ಒನ್ ಔಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪೆಟ್ರಿಯಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಸಫಿಕ್ಸ್ ಫಾರ್ ಫಾರ್ಗೆಟ್ ಈಸ್. The right answer is option B forgetful. Forgetful. Next one, the cow is a very useful animal. Find adjective anta ide. The right answer is option C useful. Next one, B dash L dash E dash E. Find the missing ಲೆಟರ್ಸ್ ಅಂತ ಇದೆ. ನೋಡಿ, ಈ ಥರ ಒಂದು ಕ್ವಶನ್ಸನ್ನು ಸಹ ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಈ ಥರ ಒಂದು ಪ್ರಶ್ನೆಗಳನ್ನು ರೂಢಿ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಿಲೀವ್, BELILIEVE, ಬಿಲೀವ್. ನೆಕ್ಸ್ಟ್ ಒನ್, ದ ಮೋಸ್ಟ್ ರೈಮಿಂಗ್ ವರ್ಡ್ ಫಾರ್ ಕೇವ್ ಈಸ್. ರೈಮಿಂಗ್ ವರ್ಡ್ ಕೇವ್ ಏನಾಗುತ್ತೆ? ಆಪ್ಷನ್ ಎ ಸೇವ್, ಗೇವ್, ಹ್ಯಾವ್, ಸ್ಲೇವ್ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕೇವ್, ಗೇವ್. ಓಕೆ, ನೆಕ್ಸ್ಟ್ ಈಗ ನಾವು ಗಣಿತಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ಸಾಲ್ವ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಫಸ್ಟ್ ಕ್ವಶನ್ ನೋಡಿ, ಗಣಿತಕ್ಕೆ ಸಂಬಂಧಪಟ್ಟ ಒಂದು ಗೊಂಬೆಯ ಬೆಲೆ 65 ರೂಪಾಯಿ ಆದರೆ 135 ಗೊಂಬೆಗಳ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ಯಾವ ಥರ ಸಿಂಪಲಾಗಿ ಯಾವ ಥರ ಒಂದು ಗೊಂಬೆಗೆ 65 ಅಂತೆ. ಹಾಗಾದರೆ 135 ಗೊಂಬೆಗಳಿಗೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಆವಾಗ ಏನು ಮಾಡಬೇಕು ಅಂತಂದಾಗ 65 ಇಂಟು 135 ಮಾಡಬೇಕು. ಹೌದಾ? ಆವಾಗ ಇದನ್ನು ಮಾಡಿದಾಗ ಎಷ್ಟು ಆನ್ಸರ್ ಬರುತ್ತೆ ಹೇಳಿ? ಆನ್ಸರನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನೋಡಿ, ಯಾರ್ದೆಲ್ಲ 8775 ಬಂದಿದೆ, ನಿಮ್ಮ ಉತ್ತರ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ, 696 ಈ ಸಂಖ್ಯೆಯನ್ನು 15ರಿಂದ ಭಾಗಿಸಿದಾಗ ಉಳಿಯುವಂತಹ ಶೇಷ ಎಷ್ಟು? ನೋಡಿ, 696 ಭಾಗಿಲೆ ಎಷ್ಟಂತೆ? 15. ಇದನ್ನು ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್ ಹೇಳಿ? ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಓಕೆ,
ಆಪ್ಷನ್ ಎ 6 ಯಾರ್ದು ಬಂದಿದೆ ನಿಮ್ಮ ಉತ್ತರ ಸರಿಯಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 6945 ಈ ಸಂಖ್ಯೆಯನ್ನು 1000 ಸ್ಥಾನಕ್ಕೆ ಅಂದಾಜಿಸಿ. ನೋಡಿ, ಅಂದಾಜಿಸೋದಂತೂ ಭಾಳ ಅಂದ್ರೆ ಭಾಳ ಈಸಿ ಇದೆ. ನೋಡಿ ಎಷ್ಟು ಸಂಖ್ಯೆನ ಎಷ್ಟು ಕೊಟ್ಟಿದ್ದಾರೆ, 6945 ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಯಾವ ಸ್ಥಾನ ಅಂತ ಹೇಳಿದ್ದಾರೆ, 1000 ಸ್ಥಾನ. ಇಲ್ಲಿ ನೋಡಿ 1000 ಸ್ಥಾನ ನಾನು ಗುರುತು ಮಾಡ್ತೀನಿ. ಬಿಡಿ 10 100 1000. ಇಲ್ಲಿ 1000 ಸ್ಥಾನದಲ್ಲಿ 6 ಇದೆ ಅಂದರೆ 2 ಸಂಖ್ಯೆ ನಾವು ತಗೋಬೇಕು. ಈ ಥರ 69 ಅಂತ ತಂದಾಗ ನಾವು ಎಷ್ಟಂತ ಕನ್ಸಿಡರ್ ಮಾಡಬೇಕು, ಅಂದಾಜು ಗಣನೆಯಲ್ಲಿ 70 ಅಂತ ಕನ್ಸಿಡರ್ ಮಾಡಬೇಕು. ಹೌದಾ, ಇಲ್ಲಿ ಈ 4ಕ್ಕೆ ಈ 0, ಇದಕ್ಕೆ ಈ 0, ಈ ಥರ ನಾವು ಮಾಡ್ತೀವಿ. ಈಗಾಗಲೇ ನಾನು ಇದನ್ನು ಲೈವ್ ಕ್ಲಾಸಸ್ನಲ್ಲಿ ಸಾಕಷ್ಟು ಸಲ ನಿಮಗೆ ಹೇಳಿದ್ದೀನಿ. ಹಾಗಾಗಿ ಇದಕ್ಕೆ ಯಾವುದಾಗತ್ತೆ ನೋಡಿ, 7000. ಆಪ್ಷನ್ ಸಿ 7000 ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ನೋಡಿ, 0.32 ಈ ಸಂಖ್ಯೆಯನ್ನು ಭಿನ್ನರಾಶಿಯಲ್ಲಿ ಬರೆದಾಗ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. 0.32 ಆಪ್ಷನ್ ಡಿ ಸರಿಯಾದ ಉತ್ತರ. 15ನೇ 60 50ನೇ 16 ಜಸ್ಟ್ ವೇಟ್ ಮಾಡಿ. 50ನೇ 16 ಸರಿಯಾದ ಉತ್ತರ. 50ನೇ 16. ಓಕೆ, ನೆಕ್ಸ್ಟ್ ಒನ್ ನೋಡಿ, 4 ಕಿಲೋಗ್ರಾಮ್ ಸಕ್ಕರೆಯನ್ನು 100 ರೂಪಾಯಿಗೆ ಕೊಂಡುಕೊಂಡರೆ 1 ಕಿಲೋಗ್ರಾಮ್ ಸಕ್ಕರೆಯ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ಏನು ಮಾಡಬೇಕು ಅಂತ ತಂದಾಗ ಭಾಗಾಕಾರ ಮಾಡಬೇಕು. ಹೌದಾ, ಡಿವೈಡೇಷನ್ ಮಾಡಬೇಕು. ಯಾಕಂತಂದರೆ 100 ರೂಪಾಯಿನ ಎಷ್ಟು ಜನಕ್ಕೆ ಹಂಚಬೇಕು, 25ಗೆ ಹಂಚಿದಾಗ ಎಷ್ಟು, 4ಕ್ಕೆ ಹಂಚಿದಾಗ ಎಷ್ಟಾಗುತ್ತೆ ನೋಡಿ, 4ಕ್ಕೆ ಅಲ್ವಾ, 4 ಇಲ್ಲಿ 4 ಅಂತ ತೊಗೋಬೇಕು. ಎಷ್ಟಲೇ, 25 4 100. ಸೊ ಹಾಗಾಗಿ ಎಷ್ಟು ಬಂತು, 25 ಬಂತು. ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಒಂದು ಬಾಟಲಿಯಲ್ಲಿ 300 ಮಿಲಿಲೀಟರ್ ನೀರು ತುಂಬಿದೆ. ಇಂತಹ 5 ಬಾಟಲಿಯ ಒಟ್ಟು ನೀರಿನ ಪ್ರಮಾಣ ಎಷ್ಟು ಅಂತ ಇದೆ. ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. 1.5 ಲೀಟರ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನಾನು ಒಂದು ಕೆಲಸವನ್ನು ಬೆಳಿಗ್ಗೆ 7:45ಕ್ಕೆ ಪ್ರಾರಂಭ ಮಾಡಿ 6:15ಕ್ಕೆ ಮುಗಿಸಿದರೆ ಆ ಕೆಲಸಕ್ಕೆ ತೆಗೆದುಕೊಂಡ ಸಮಯ ಎಷ್ಟು ಅಂತ ಇದೆ. ಆಪ್ಷನ್ ಎ 10 ಗಂಟೆ 30 ನಿಮಿಷ ಅಂತ ಯಾರ್ದು ಉತ್ತರ ಬಂದಿದೆ, ನಿಮ್ಮ ಉತ್ತರ ಸರಿಯಾಗಿದೆ. ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ ಒಂದು ಚಿತ್ರನ ಕೊಟ್ಟಿದ್ದಾರೆ. ನಾವು ಇದಕ್ಕೆ ಅಂಶ ಮತ್ತು ಛೇದ ಅಂತ ನಿಮಗೆ ಗೊತ್ತಿದೆ. ಅಂಶ ಮತ್ತು ಛೇದ. ಹೌದಾ, ಈ ಛೇದ ಅಂದ್ರೆ ಏನು ಹೇಳಿ, ಒಟ್ಟು ಭಾಗ. ಅಂಶ ಅಂತಂದ್ರೆ ಆಯ್ದುಕೊಂಡಂಥ ಭಾಗ. ಛೇದ ಅಂತಂದರೆ ಒಟ್ಟು ಭಾಗ, ಅಂಶ ಅಂತಂದರೆ ಆಯ್ದುಕೊಂಡಂತಹ ಭಾಗ. ಛೇದದೊಳಗೆ ಎಷ್ಟಿದ್ದಾವೆ, ಒಟ್ಟು ಎಷ್ಟಿದ್ದಾವೆ, 6 ಇದ್ದಾವೆ. ಒಟ್ಟು ಚೌಕಗಳು ಎಷ್ಟಿದ್ದಾವೆ, 6 ಇದ್ದಾವೆ. 6 ಬಣ್ಣ ಹಾಕಿದೆಷ್ಟು, 2. 6ನೇ 2 ಎಲ್ಲಿದೆ, ಆಪ್ಷನ್ ಸಿ ಇದೊಳಗೆ ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಲಘು ಕೋನ ಯಾವುದು. ಲಘು ಕೋನ ಅಂತ ತಂದಾಗ ಎಷ್ಟು, 1 ಡಿಗ್ರಿಯಿಂದ 89 ಡಿಗ್ರಿ ಒಳಗಿತ್ತಂದರೆ ಯಾವ ಕೋನ ಅದು ಲಘು ಕೋನ ಅಂತಂತ ಇರ್ತೀವಲ್ಲ. ಹಾಗಾದರೆ ಇದು ನೋಡಿ, ಲಘು ಕೋನ ಯಾವುದು ಅಂತ ಕೇಳಿದಾಗ 65. ಇದು 90ಕ್ಕಿಂತ ಕೆಳಗಿದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಈ ವೃತ್ತದಲ್ಲಿ ವೈ ಎ ಏನನ್ನು ಸೂಚಿಸ್ತದೆ. ಇಲ್ಲಿ ನೋಡಿ ವೈ ಮತ್ತು ಎ ಕಾಣಿಸ್ತಾ ಇದೆಯಾ. ಇಲ್ಲಿ ವೈ ಮತ್ತು ಎ ಏನನ್ನು ಸೂಚಿಸ್ತದೆ. ಇಲ್ಲಿ ನೋಡಿ ವೈ ಮತ್ತು ಎ ಇದು ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ, ವೈ ಮತ್ತು ಎ ಇದು ಜಾವನ್ನು ಸೂಚಿಸ್ತದೆ. ಜ. ಆಪ್ಷನ್ ಬಿ ಸರಿಯಾದ ಉತ್ತರ. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, 3 ಕಿಲೋಮೀಟರ್ 750 ಮೀಟರ್. ಇದನ್ನು ಮೀಟರ್ಗಳಲ್ಲಿ ಬರೆದಾಗ ಎಷ್ಟಾಗುತ್ತೆ. 1 ಕಿಲೋಮೀಟರ್ ಅಂತಂದರೆ 1000 ಮೀಟರ್ ಅಲ್ವಾ. ಹಾಗಾದರೆ ಇಲ್ಲಿ 3 ಕಿಲೋಮೀಟರ್ ಅಂತಂದಾಗ 3000. ಇಲ್ಲಿ ಮೇಲಿಂದ ಎಷ್ಟು ಉಳಿತು, 3000 ಪ್ಲಸ್ 750 ಮಾಡಿದಾಗ 3000 ಪ್ಲಸ್ 750 ಮಾಡಿದಾಗ ಎಷ್ಟಾಯ್ತು ಹೇಳಿ, 3750 ಆಯಿತು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಒಂದು ಆಯತಾಕಾರದ ಮನೆಯ ಉದ್ದ 6 ಮೀಟರ್, ಅಗಲ 18 ಮೀಟರ್. ಉದ್ದ 6 ಮೀಟರ್, ಅಗಲ 18 ಮೀಟರ್ ಆದರೆ ಮನೆಯ ಸುತ್ತಳತೆ ಎಷ್ಟು. ನೋಡಿ, ಇಲ್ಲಿ ಸಿಂಪಲಾಗಿ ಒಂದು ಆಯತಾಕಾರ ಅಂತ ತಂದಾಗ ನಾವು ಒಂದು ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಒಂದು ಆಯತಾಕಾರದ ಒಂದು ಇದನ್ನು ಹಾಕ್ಕೊಳ್ಳೋದು, ಒಂದು ಬಾಕ್ಸನ್ನು ಹಾಕ್ಕೊಂಡು ಇಲ್ಲಿ ಎಷ್ಟು ಉದ್ದ ಅಂತ 6 ಅಂತೆ. ನೆಕ್ಸ್ಟ್ ನೋಡಿ ಅಗಲ ಎಷ್ಟು 18. ಹೌದಾ, ಈ ಥರ ಅಂತ ತಿಳ್ಕೊಂಡಾಗ ಇಲ್ಲಿ 6 ಇದ್ದರೆ ಎಷ್ಟು ಅಭಿಮುಖ ಭಾಗಗಳು ಸಮವಾಗಿರ್ತವೆ. 6 ಅಂದರೆ 6, ಇಲ್ಲಿ 18 ಅಂದರೆ 18. ಇದನ್ನೆಲ್ಲ ಕೂಡಿಸಿದಾಗ ಎಷ್ಟಾಗತ್ತೆ ಅಂತ ನೋಡಬೇಕು. ನೋಡಿ, ಇದಕ್ಕೆ
ಸರಿಯಾದ ಉತ್ತರ ಬಂದುಬಿಟ್ಟು 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 48 ಮೀಟರ್ ಅಂತ ಯಾರ್ದೆಲ್ಲ ಬಂದಿದೆ ನಿಮ್ಮ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಒಂದು ಚೌಕಾಕಾರ ಬಾಹುವಿನ ಅಳತೆ 126 ಮೀಟರ್ ಆದರೆ ಚೌಕದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ನೀನು ಇದು ಒಂದು ಚೌಕದ ಬಾಹುಗಳೇನಾಗಿರ್ತವೆ, ಎಲ್ಲ ಬಾಹುಗಳು ಸಮವಾಗಿರ್ತವೆ. ಹಾಗಾಗಿ 53ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಎಷ್ಟು ಉತ್ತರ 15,876 ಸರಿಯಾದ ಉತ್ತರ 15,876. ನೆಕ್ಸ್ಟ್ ನೋಡಿ 7, 11, 15, 19 ಈ ಸಂಖ್ಯಾ ಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತಂತಿದೆ. ನೋಡಿ ಇದನ್ನು ನೋಡಿದಾಗ ನಮಗೆ ಅವಿಭಾಜ್ಯ ಸಂಖ್ಯೆಗಳನ್ನು ಕೊಡ್ತಾ ಹೋಗಿದ್ದಾರೆ. ನೆಕ್ಸ್ಟ್ ನೋಡಿ ಇದಕ್ಕೆ ನೆಕ್ಸ್ಟ್ ಯಾವುದಾಗತ್ತೆ 19 ಆದಮೇಲೆ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದು ಬರುತ್ತೆ ಅಂತಂದಾಗ ಆಪ್ಷನ್ ಬಿ 23 ಬರುತ್ತೆ. ಓಕೆನಾ. ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಇದೆ. ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಅಸಮಬಾಹು ತ್ರಿಭುಜ, ಲಂಬಕೋನ ತ್ರಿಭುಜ. ಇದೊಂದೇನಾಗಿದೆ ಅಸಮಬಾಹು ತ್ರಿಭುಜ ಆಗಿದೆ. ಯಾಕಂದರೆ ಎಲ್ಲ ಬಾಹುಗಳು ಸಮವಾಗಿಲ್ಲ, ಹೌದಾ, ಅಥವಾ ಎರಡು ಬಾಹುಗಳು ಸಮವಾಗಿಲ್ಲ. ಎಲ್ಲ ಒಂದು ಬಾಹುಗಳು ಏನಾಗಿದ್ದಾವೆ, ತ್ರಿಭುಜದ ಬಾಹುಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ಉದ್ದವನ್ನು ಹೊಂದಿದ್ದಾವೆ, ಹಾಗಾಗಿ ಅಥವಾ ಅಳತೆಯನ್ನು ಹೊಂದಿದೆ. ಹಾಗಾಗಿ ಇದೊಂದು ಅಸಮಬಾಹು ತ್ರಿಭುಜ ಆಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ಹಾಗೆ ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ದರೆ ಎಲ್ಲರೂ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ಈ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿ, ಹಾಗೆ ಆದಷ್ಟು ಲೈಕ್ಸ್ಗಳನ್ನು ಕೊಟ್ಟು ಪ್ರೋತ್ಸಾಹ ಮಾಡಿ. ನೆಕ್ಸ್ಟ್ ನೋಡಿ, ಈ ಆಕೃತಿಯನ್ನು ಹೆಸರಿಸಿ ಅಂತ ಇದೆ. ಸಿಲಿಂಡರ್, ಶಂಕು, ವೃತ್ತ, ಚೌಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ, ಇದೊಂದು ಸಿಲಿಂಡರ್ ಆಕೃತಿಯಾಗಿದೆ. ಸಿಲಿಂಡರ್. ಈ ಆಕೃತಿಯು ಹೊಂದಿರುವ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಶೃಂಗಗಳ ಸಂಖ್ಯೆ ಎಷ್ಟು ಅಂತ ಇದೆ ಆಪ್ಷನ್ ಸಿ 8 ಸರಿಯಾದ ಉತ್ತರ 8. ನೆಕ್ಸ್ಟ್ 93,541ಕ್ಕೆ ಎಷ್ಟು ಸೇರಿಸಿದಾಗ 99,894 ಉತ್ತರ ಬರುತ್ತದೆ ಅಂತ ಇದೆ. ಆವಾಗ ಜಸ್ಟ್ ಏನಿಲ್ಲ, ಇದನ್ನು ಮೈನಸ್ ಮಾಡಿಬಿಟ್ರೆ ನಮಗೇನಂತ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ. ಇದಕ್ಕೆ ಆಪ್ಷನ್ ಎ 6,353 ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ನೋಡಿ 9,436.12 ಪ್ಲಸ್ 3,694.48 ಇದನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1,300 ಅಥವಾ 13,130.6 ಸರಿಯಾದ ಉತ್ತರ 13,130. ನೆಕ್ಸ್ಟ್ ನೋಡಿ 894.3 ಇಂಟು 2.4 ಇದನ್ನು ಗುಣಿಸಿದಾಗ ಎಷ್ಟು ಬರುತ್ತೆ ಉತ್ತರ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ. ಓಕೆ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೀಗ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ಮತ್ತೆ ಸಾಲ್ವ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗೆ ಯಾರೆಲ್ಲ ಇದುವರೆಗೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ನೋಡಿ, ವಿಜ್ಞಾನದಲ್ಲಿ ಒಂದು ಬೀಜದಳ ಹೊಂದಿರುವಂತಹ ಧಾನ್ಯ ಯಾವುದು ಅಂತ ಕೇಳಿದ್ದಾರೆ. ಏಕದಳ, ದ್ವಿದಳ, ಬಹುದಳ ಯಾವುದೂ ಅಲ್ಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಕದಳ. ನೆಕ್ಸ್ಟ್ ನೋಡಿ, ವಿದ್ಯುತ್ ಉತ್ಪಾದಿಸಲು ಬಳಸುವಂತಹ ಇಂಧನ ಯಾವುದು? ಪೆಟ್ರೋಲ್, ಡೀಸೆಲ್, ಕಟ್ಟಿಗೆ, ಕಲ್ಲಿದ್ದಲು ಅಂತ ಇದೆ. ಇದಕ್ಕೆ ಆಪ್ಷನ್ ಬಿ ಡೀಸೆಲ್ ಸರಿಯಾದ. ವಿದ್ಯುತ್ ಉತ್ಪಾದಿಸಲು ಬಳಸುವಂತಹ ಇಂಧನ ಯಾವುದಂತ ಕೇಳಿದ್ದಾರೆ. ಆಪ್ಷನ್ ಬಿ ಡೀಸೆಲ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ವಾಯುವಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದು? ಇಲ್ಲಿ ತಪ್ಪಾದ ಹೇಳಿಕೆ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳಿಗೆ. ಇದಕ್ಕೆ ತಪ್ಪಾದ ಹೇಳಿಕೆ ಬಂದಾಗ ವಾಯು ಚಲಿಸುವುದಿಲ್ಲ. ಸಸ್ಯದ ಬೇರುಗಳಿಗೆ ನೀರು ಹನಿ ಹನಿಯಾಗಿ ದೊರೆಯುವ ವ್ಯವಸ್ಥೆಯೇ ಏನಂತ ಕೇಳಿದ್ದಾರೆ. ಸಸ್ಯದ ಬೇರುಗಳಿಗೆ ನೀರು ಹನಿ ಹನಿಯಾಗಿ ದೊರೆಯುವಂತಹ ಒಂದು ವ್ಯವಸ್ಥೆಗೆ ಏನಂತ ಕರೀತಾರೆ ಅಂತ ಕೇಳಿದಾಗ ಆಪ್ಷನ್ ಸಿ ಹನಿ ನೀರಾವರಿ ಅಂತಂತೇಳಿ ಕರೀತಾರೆ. ಹನಿ ನೀರಾವರಿ ಪದ್ಧತಿ. ನಾವು ರಬ್ಬರನ್ನು ಇದರಿಂದ ಪಡೆಯುತ್ತೇವೆ, ಕಾರ್ಖಾನೆಗಳಿಂದ, ಪ್ರಾಣಿಗಳಿಂದ, ಮರಗಳಿಂದ, ಹತ್ತಿಯಿಂದ ಅಂತಂತಿದೆ. ಇದಕ್ಕೆ ನಾವು ಮರಗಳಿಂದ ನಾವು ರಬ್ಬರನ್ನು ಪಡೆಯಬಹುದು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಶಕ್ತಿ ಇರುವ ವಸ್ತು ಯಾವುದು ಅಂತ ಇದೆ. ರಾಸಾಯನಿಕ ಶಕ್ತಿ ಇರುವಂತಹ ವಸ್ತು ಫ್ರಿಡ್ಜ್, ಇಸ್ತ್ರಿ, ಟಿವಿ, ವಿದ್ಯುತ್ ಕೋಶ ಅಂತ ಇದೆ ವಿದ್ಯಾರ್ಥಿಗಳೇ. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ ವಿದ್ಯುತ್ ಕೋಶ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ.
ಇದು ನಿರ್ಜೀವಿಗೆ ಉದಾಹರಣೆಯಾಗಿದೆ. ಮಾವಿನ ಮರ, ಚಿಟ್ಟೆ, ಪೆನ್ನು, ಕಪ್ಪೆ ಅಂತ ಇದೆ. ಆಪ್ಷನ್ ಸಿ ಪೆನ್ನು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ, ಪೆನ್ನು. ನೆಕ್ಸ್ಟ್ ಒನ್, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳಲು ಇವು ಅವಶ್ಯಕ. ಸೂರ್ಯನ ಬೆಳಕು, ನೀರು, ಲವಣ ಎಲ್ಲವೂ ಅಂತ ಇದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್, ಜೀವಿಗಳು ಹಾರುವುದು ಮತ್ತು ಈಜುವುದು ಈ ಕ್ರಿಯೆಗೆ ಉದಾಹರಣೆಯಾಗಿದೆ. ವಿಸರ್ಜನೆ, ಉಸಿರಾಟ, ಚಲನೆ, ಬೆಳವಣಿಗೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಲನೆಗೆ ಒಂದು ಉದಾಹರಣೆ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಇದು ಪಳೆಯುಳಿಕೆ ಇಂಧನವಲ್ಲ. ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಪೆಟ್ರೋಲಿಯಂ ಯಾವುದೂ ಅಲ್ಲ ಅಂತ ಇದೆ. ಇದರೊಳಗೆ ಯಾವುದು ಪಳೆಯುಳಿಕೆ ಇಂಧನ ಅಲ್ಲ ಅಂತ ಇದೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ನೈಸರ್ಗಿಕ ಅನಿಲ, ನೈಸರ್ಗಿಕ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್, ಭೂಮಿಯ ಒಳಗೆ ಸಂಗ್ರಹವಾಗಿರುವ ನೀರನ್ನು ಹೀಗೆ ಅಂತ ಕರೀತಾರೆ. ಜೀವಜಲ, ಗಂಗಾಜಲ, ಅಂತರ್ಜಲ, ಕುಡಿಯುವ ನೀರು ಅಂತ ಇದೆ. ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಅಂತರ್ಜಲ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಒನ್ ನೋಡಿ, ಆಹಾರದಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗ ಏನು? ಬೆಳವಣಿಗೆ, ವಿಕಾಸ, ಶಕ್ತಿ ದೊರೆಯುತ್ತದೆ, ಎಲ್ಲವೂ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಇದು ವಾಣಿಜ್ಯ ಬೆಳೆಯಾಗಿದೆ. ಕಬ್ಬು, ಗೋಧಿ, ರಾಗಿ, ಜೋಳ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬು, ಇದು ಒಂದು ವಾಣಿಜ್ಯ ಬೆಳೆ ಆಗಿದೆ. ನೀರಿನ ಮೇಲೆ ತೇಲುವ ವಸ್ತು, ಕಲ್ಲು, ಕಬ್ಬಿಣದ ತುಂಡು, ಹಸಿ ಕಟ್ಟಿಗೆ, ಒಣ ಕಟ್ಟಿಗೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಣ ಕಟ್ಟಿಗೆ, ಇದು ನೀರಿನ ಮೇಲೆ ತೇಲ್ತದೆ. ಸೈಕಲ್ನಲ್ಲಿ ಪ್ರಯಾಣಿಸುವುದರಿಂದ ಉಳಿಸುವ ಪರ್ಯಾಯ ಶಕ್ತಿ ಯಾವುದು? ವಿದ್ಯುತ್ ಶಕ್ತಿ, ಯಾಂತ್ರಿಕ ಶಕ್ತಿ, ಸ್ನಾಯು ಶಕ್ತಿ, ಇಂಧನ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನಾಯು ಶಕ್ತಿ. ಯಾವುದು ಇದಕ್ಕೆ ಆಪ್ಷನ್ ಡಿ ಇಂಧನ ಶಕ್ತಿ ಉಳಿತಾಯ ಆಗ್ತದೆ. ಸೈಕಲ್ನಲ್ಲಿ ಚಲಿಸೋದ್ರಿಂದ ಇಂಧನ ಶಕ್ತಿ ಉಳಿತಾಯ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಇಂಧನ ಶಕ್ತಿ. ನೆಕ್ಸ್ಟ್ ನೋಡಿ, ಸೌರವ್ಯೂಹದಲ್ಲಿರುವ ಒಟ್ಟು ಉಪಗ್ರಹಗಳ ಸಂಖ್ಯೆ 8, 365, 173, 95 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ 365 ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಕೋವಿಡ್-19 ಸೋಂಕು ಉಂಟಾಗುವುದು ಬ್ಯಾಕ್ಟೀರಿಯಾ, ವೈರಸ್, ಸೊಳ್ಳೆಗಳಿಂದ, ಶಿಲೀಂಧ್ರಗಳಿಂದ ಅಂತ ಇದೆ. ಆಪ್ಷನ್ ಬಿ ಕೋವಿಡ್-19 ಉಂಟಾಗುವುದು ವೈರಸ್ನಿಂದ. ಇದು ಅನಿಲ ಧಾತುವಿಗೆ ಉದಾಹರಣೆಯಾಗಿದೆ. ಸಕ್ಕರೆ, ಮಣ್ಣು, ಪಾದರಸ, ಆಕ್ಸಿಜನ್ ಅಂತ ಇದೆ. ಇದರೊಳಗೆ ಅನಿಲ ಧಾತುವಿಗೆ ಉದಾಹರಣೆ ಅಂತ ತಂದಾಗ ಆಕ್ಸಿಜನ್, ಇದು ಅನಿಲ ಧಾತುವಿಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಒನ್ ನೋಡಿ, ಮಳೆಯ ನೀರನ್ನು ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದ ತಗ್ಗು ಭಾಗಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮಳೆಯ ನೀರನ್ನು ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದಂಥ ತಗ್ಗು ಭಾಗವೇ ಕೆರೆ ಆಗಿದೆ. ವಾಸನೆಯನ್ನು ಗ್ರಹಿಸುವಂತಹ ಮಾನವನ ಅಂಗ ಯಾವುದು ಅಂತ ಕೇಳಿದರೆ ಮೂಗು. ಇವು ಪಂಚೇಂದ್ರಿಯಗಳು ಯಾವುದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಪಂಚೇಂದ್ರಿಯಗಳು. ಓಕೆ, ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ಸ್ಗಳನ್ನು ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗೆ ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕನ್ನು ಕೊಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ಕೇಂದ್ರ ಸರ್ಕಾರದ ಪ್ರಧಾನ ಕಚೇರಿ ಇರುವುದು ರಾಜಸ್ಥಾನ್, ಪಂಜಾಬ್, ಉತ್ತರ ಪ್ರದೇಶ, ನವದೆಹಲಿ ಅಂತ ಇದೆ. ಆಪ್ಷನ್ ಡಿ ನವದೆಹಲಿ ಸರಿಯಾದ ಉತ್ತರ. ಭಾರತದ ದಕ್ಷಿಣದ ಕೊನೆಯ ರಾಜ್ಯ ಯಾವುದು? ನಾವು ಭಾರತನ ಬಿಡಿಸಿದಾಗ ನೋಡಿ, ಇದೊಂದು ಭಾರತ ಅಂತ ತಿಳ್ಕೊಳ್ಳಿ. ಓಕೆನಾ, ಭಾರತದ ಒಂದು ದಕ್ಷಿಣದ ಒಂದು ಕೊನೆಯ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ದಕ್ಷಿಣದ ಒಂದು ಕೊನೆಯ ರಾಜ್ಯ, ದಕ್ಷಿಣದ ಒಂದು ಕೊನೆಯ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಒಡಿಸ್ಸಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು. ನೆಕ್ಸ್ಟ್ ಒನ್ ನೋಡಿ, ಸತ್ರಿಯ ಈ ರಾಜ್ಯದ ಪ್ರಮುಖ ನೃತ್ಯ ಕಲೆಯಾಗಿದೆ. ಸತ್ರಿಯ ಆಪ್ಷನ್ ಬಿ ಅಸ್ಸಾಂ. ನೆಕ್ಸ್ಟ್ ಒನ್ ನೋಡಿ, ಮಾನ್ಸೂನ್ ಎಂಬ ಪದವು ಲ್ಯಾಟಿನ್ ಭಾಷೆ, ಪೋರ್ಚುಗೀಸ್ ಭಾಷೆ, ಅರಬ್ ಭಾಷೆ, ಗ್ರೀಕ್ ಭಾಷೆ ಅಂತ ಇದೆ. ಮಾನ್ಸೂನ್ ಎಂಬ ಪದವು ಮಾನ್ಸೂನ್ ಎಂಬ ಪದವು ಆಪ್ಷನ್ ಸಿ ಅರಬ್ ಭಾಷೆಯ ಪದವಾಗಿದೆ. ನೆಕ್ಸ್ಟ್ ಒನ್ ನೋಡಿ,
ಅಜ್ಮೇರ್ ಮತ್ತು ಪುಷ್ಕರ್ ಈ ರಾಜ್ಯದ ಪ್ರಸಿದ್ಧ ಸ್ಥಳಗಳು ರಾಜಸ್ಥಾನ್, ಗುಜರಾತ್, ಜಮ್ಮು ಕಾಶ್ಮೀರ, ಉತ್ತರ ಪ್ರದೇಶ ಅಂತ ಇದೆ. ಸರಿ ಉತ್ತರ ಆಪ್ಷನ್ ಎ ರಾಜಸ್ಥಾನ್ ಅನ್ನೋದಿಲ್ಲಿ ಸರಿಯಾದ ಉತ್ತರ, ರಾಜಸ್ಥಾನ್. ನೆಕ್ಸ್ಟ್ ಒನ್ ನೋಡಿ, ಒಂಟೆಯನ್ನು ಮರುಭೂಮಿಯ ಹಡಗು ಎನ್ನಲು ಕಾರಣ ಏನು? ಚಪ್ಪಟೆಯಾದ ಕಾಲುಗಳು, ಗೊರಸುಗಳಿವೆ, ಬೆನ್ನಿನ ಮೇಲೆ ನೀರಿನ ಸಂಗ್ರಹಣೆ, ಡುಬ್ಬವು ಇದೆ, ಪ್ರಯಾಣ ಮತ್ತು ಸರಕು ಸಾಗಿಸಲು ಸಾರಿಗೆಯ ಸಾಧನವಾಗಿದೆ, ಈ ಮೇಲಿನ ಎಲ್ಲವೂ ಅಂತ ಇದೆ ವಿದ್ಯಾರ್ಥಿಗಳೇ. ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ, ಕೋಲ್ಕತ್ತಾದ ಪ್ರಮುಖ ಬಂದರು ಯಾವುದು? ಹಾಲ್ದಿಯಾ, ಪಾರಾದೀಪ, ಎನ್ನೋರ್, ಕಾಂಡ್ಲಾ ಅಂತ ಇದೆ. ಇದು ಒಂದು ಕೋಲ್ಕತ್ತಾದ ಹಾಲ್ದಿಯಾ, ಇದು ಒಂದು ಕೋಲ್ಕತ್ತಾದ ಒಂದು ಪ್ರಮುಖ ಬಂದರು ಆಗಿದೆ. ಹಾಗೆ ವಿದ್ಯಾರ್ಥಿಗಳೇ, ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವೀಡಿಯೋಸ್ಗಳನ್ನು ಪಡೆಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಪಶ್ಚಿಮ ಕರಾವಳಿ ಹಬ್ಬಿರುವುದು ಉತ್ತರ ಗುಜರಾತಿನ ಕಚ್ ಖಾರಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ. ಆಪ್ಷನ್ ಬಿ ಉತ್ತರದ ಗಂಗಾ ನದಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ, ಉತ್ತರದ ಕರ್ನಾಟಕದಿಂದ ದಕ್ಷಿಣದ ತಮಿಳುನಾಡಿನವರೆಗೆ, ಉತ್ತರದ ಕಲ್ಕತ್ತಾದಿಂದ ದಕ್ಷಿಣದ ಕೇರಳದವರೆಗೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. ಉತ್ತರದ ಗುಜರಾತ್ನಿಂದ ಕಚ್ ಖಾರಿಯಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಪರ್ಯಾಯ ಪ್ರಸ್ಥಭೂಮಿಯ ಉತ್ತರದ ಭಾಗ, ಪರ್ಯಾಯ ಪ್ರಸ್ಥಭೂಮಿಯ ಉತ್ತರದ ಭಾಗ ಆಪ್ಷನ್ ಬಿ ಮಾಳ್ವಾ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಕರ್ನಾಟಕದ ಬೇಲೂರು ಹಳೆಬೀಡಿನ ದೇವಾಲಯಗಳು ಈ ಕಲ್ಲಿನಿಂದ ನಿರ್ಮಾಣವಾಗಿವೆ. ಯಾವ ಕಲ್ಲು? ಕಡಪದ ಕಲ್ಲು, ಮರಳುಗಲ್ಲು, ಕೆಂಪು ಗ್ರಾನೈಟ್, ಬಳಪದ ಕಲ್ಲು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಬಳಪದ ಕಲ್ಲು. ನೆಕ್ಸ್ಟ್ ಒನ್ ನೋಡಿ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ನಡುವೆ ಈ ದಿಕ್ಕು ಇರುತ್ತದೆ ಅಂತ ಇದೆ. ಆಪ್ಷನ್ ಎ ವಾಯುವ್ಯ. ಗುಡಾರ ಮನೆಗಳನ್ನು ಕಟ್ಟಲು ಬಳಸುವಂತಹ ಸಾಮಗ್ರಿಗಳು ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಹಗ್ಗ, ಮೊಳೆ, ಗುಡಾರ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಹಸಿ ಕಸಕ್ಕೆ ಉದಾಹರಣೆ ಚಿಂದಿ ಬಟ್ಟೆ, ಕೊಳೆತ ಪದಾರ್ಥ, ಟ್ಯೂಬ್ ಲೈಟ್ಗಳು, ಸೂಜಿಗಳು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಳೆತ ಪದಾರ್ಥ. ಎಸೆದ ನೈಲಾನ್ ಬಟ್ಟೆಗಳು ಎಷ್ಟು ವರ್ಷಗಳಲ್ಲಿ ಕೊಳೆಯುತ್ತವೆ ಅಂತ ಇದೆ. 500ರಿಂದ 600 ವರ್ಷ, 10ರಿಂದ 30 ವರ್ಷ, 100ರಿಂದ 200 ವರ್ಷ, 50ರಿಂದ 80 ವರ್ಷ ಅಂತ ಇದೆ. ಸರಿ ಉತ್ತರ ಆಪ್ಷನ್ ಎ 500ರಿಂದ 600 ವರ್ಷ. ಪ್ರಾಣಿ ಜಗತ್ತಿನಲ್ಲಿ ಕಾಣಬರುವ ಅದ್ಭುತ ನಿರ್ಮಾಣಗಳಲ್ಲಿ ಒಂದು ಇರುವೆಗೂಡು, ಜೇಡರ ಬಲೆ, ಗೆದ್ದಲು ಹುಳುಗಳ ಹುತ್ತ, ಮೇಲಿನ ಎಲ್ಲವೂ ಅಂತ ಇದೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗ್ರೀಕರು ಭೂಮಿಯ ನಕ್ಷೆಯನ್ನು ರಚಿಸಿದ್ದು ಕ್ರಿಸ್ತಪೂರ್ವ 640, ಕ್ರಿಸ್ತಪೂರ್ವ 540, ಕ್ರಿಸ್ತಪೂರ್ವ 440, ಕ್ರಿಸ್ತಪೂರ್ವ 740 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಸ್ತಪೂರ್ವ 540. ನೆಕ್ಸ್ಟ್ ನೋಡಿ, ಈ ಸಂಕೇತವು ಇದು ಯಾವ ಸಂಕೇತ? ಇದನ್ನು ಸಂಕೇತನ ಕೊಟ್ಟಿದ್ದಾರೆ. ಈ ಸಂಕೇತವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೆವೆಲ್ ಕ್ರಾಸಿಂಗ್ ಗೇಟ್ನ ಖಚಿತತೆ. ನೆಕ್ಸ್ಟ್ ನೋಡಿ, ಸುದ್ದಿ ಮನರಂಜನೆಗಳನ್ನು ನೋಡಿ ಕೇಳಿ ತಿಳಿಯಲು ಸಾಧ್ಯವಾಗಲು ಆಕಾಶನೀಯ ಸಂಪರ್ಕ ಸಾಧನ ಯಾವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೂರದರ್ಶನ. ಭಾರತದ ಅತಿ ಕಡಿಮೆ ವೆಚ್ಚದ ಸಾರಿಗೆ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ ರೈಲು ಸಾರಿಗೆ. 7 ತಲೆಮಾರುಗಳಿಂದ ಜನರು ಒಂದೇ ಕುಟುಂಬದಲ್ಲಿ ವಾಸಿಸುವ ಧಾರವಾಡದ ಒಂದು ಗ್ರಾಮ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕೂರು ಅಂತ ಒಂದು ಗ್ರಾಮ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.